बोलो भारत माता की। डॉक्टर इंद्रेश अण्णवरे, अश्वथ अण्णवरे, सिद्धरामಣ್ಣवरे, अशोक जयराम ಅವರೇ, ಶ್ರೀಧರಣ್ಣವರೇ, ಇಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ, ಈ ಕಾಂಗ್ರೆಸ್ ಸರ್ಕಾರ ತುಗ್ಲಕ್ ರೀತಿಯ ದರ್ಬಾರ್ ಮಾಡ್ತಾ ಇರ್ತಕ್ಕಂಥದ್ದು, ಅಂಧ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ದೀನ್ ದಲಿತರ ವಿರೋಧಿ, ರೈತ ವಿರೋಧಿ ಸರ್ಕಾರ, ರೈತರ ಮತ್ತೆ ದಲಿತರ ಹಿಂದುಳಿದ ವರ್ಗದವರ ಹೆಸರಿನಲ್ಲೇ ಇವರು ಅಧಿಕಾರ ಮಾಡ್ತಾರೆ. ಹಿಂದುಳಿದ ವರ್ಗದಂತ ಅಹಿಂದ ಸಭೆ ಮೇಲೆ ಸಭೆ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಪ್ರತಿಯೊಂದು ವಿಚಾರಗಳಿಗೂ, ಪ್ರತಿಯೊಂದು ಬಿಜೆಪಿ ನಾಯಕರ ಹೆಜ್ಜೆ ಹೇಳಿಕೆಗಳಿಗೂ ಮೂಗು ತೋರಿಸ್ತಕ್ಕಂಥ ಈ ಅವಿವೇಕಿ ಪ್ರಿಯಾಂಕಾ ಖರ್ಗೆ ಒಬ್ರು ಪ್ರಾಮಾಣಿಕ ಗುತ್ತಿಗೆದಾರ, ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ತನಿಖೆ ಪೂರ್ಣ ಆಗೋವರೆಗೂ ನಾವು ಸಿಬಿಐ ಕೊಡಿ ಅಂತ ಬಿಜೆಪಿ ಸರ್ಕಾರದವರು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ರೆ ಅವರು ರಾಜ್ಯ ಸರ್ಕಾರದ ಅಲ್ಲೇ ಒಂದು ತನಿಖೆ ಮಾಡ್ತೀವಿ, SIT ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ SIT ತನಿಖೆನೂ ರಚನೆ ಮಾಡಿದ್ದಾರೆ ತಂಡನೂ. ಅಲ್ಲಿವರೆಗಾದ್ರೂ ಅವರ ನೈತಿಕತೆ ಹೊತ್ತು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಏನು ದಲಿತರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊ ಬರ್ತಾ ಇರ್ತಕ್ಕಂಥ ಖರ್ಗೆ ಅವರು ದಲಿತರಿಗೆ ಮೀಸಲಾಗಿದ್ದ, SC ST ಜನಾಂಗಕ್ಕೆ ಮೀಸಲಾಗಿದ್ದ ಎಲ್ಲ ಅನುದಾನವನ್ನು ಬೇರೆ ಬೇರೆ ಕಡೆ ಉಪಯೋಗಿಸ್ಕೊತಾ ಇದ್ರು. ಬಾಯಿಗೆ ಬೀಗ ಹಾಕಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಯಾವ ನೈತಿಕತೆ ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಮಂತ್ರಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 7-8 ತಿಂಗಳಿಂದ 600 ಕೋಟಿಗೆ ಹೆಚ್ಚು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಹಾಲಿನ ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ. ರೈತರ ವಿರುದ್ಧ, ದೀನ್ ದಲಿತರ ವಿರುದ್ಧ ಸದಾ ಜೊತೆಲಿರ್ತೇವೆ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟು ಅವ್ರ ಮೇಲೆ ತುಚ್ಛ ಮನಸ್ಥಿತಿಯನ್ನು ಇಟ್ಕೊಂಡು ಅವ್ರಿಗೆ ಮೀಸಲಿದ್ದಂತ ಎಲ್ಲ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ, ದಲಿತ ವಿರೋಧಿ ಮತ್ತೆ ಅಭಿವೃದ್ಧಿ ಪೂರಕ. ನೀವು ಯಾವ ಹಳ್ಳಿಗೋದ್ರೂ ರಸ್ತೆಗಳು, ಗುಂಡಿ ಮುಚ್ಚಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ. ನಾವು ಗ್ಯಾರಂಟಿ ಕೊಡಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಗ್ಯಾರಂಟಿಗೆ ಕೊಡ್ತಕ್ಕಂಥ ಹಣ ಬೇರೆ ಬೇರೆಯಿಂದ ವಸೂಲಿಯಾದಂತ ಹಣವನ್ನ ನೀವೆಲ್ಲೂ ಕಳಿಸ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸ್ತಕ್ಕಂಥ ಚುನಾವಣೆ ಮಾಡ್ಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಲೂಟಿ ಮಾಡಿ ಇಡೀ ದೇಶದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ನಮ್ಮ ರಾಜ್ಯದ ಹಣವನ್ನ ಲೂಟಿ ಹೊಡಿತಾ ಇದ್ದಾರೆ. ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ, ರೈತ ವಿರೋಧಿ, ಎಲ್ಲ ಅಭಿವೃದ್ಧಿಯ ವಿರೋಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಆ ಒಬ್ಬ ಏನು ಪ್ರಾಮಾಣಿಕ ಗುತ್ತಿಗೆದಾರ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಇವತ್ತೇ ತತ್ಕ್ಷಣದಿಂದಲೇ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ನೀಡಿ ತನಿಖೆಗೆ ಅವರು ಸಹಕಾರ ಮಾಡಬೇಕು ಅಂತ ಹೇಳ್ತಾ, ಆ ಒಬ್ಬ ಏನು ಗುತ್ತಿಗೆದಾರನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮಂಡ್ಯ ಜಿಲ್ಲೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಅವನ ಕುಟುಂಬದ ಪರ, ನ್ಯಾಯದ ಪರ ನಿಲ್ಲುವಂತ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.